ನಮಸ್ಕಾರ. ಏಕಮುಖ ಯೂಟ್ಯೂಬ್ಗೆ ಸ್ವಾಗತ. ವರಾಹ ಪುರಾಣವು ಹಿಂದೂ ಧರ್ಮದ 18 ಮಹಾಪುರಾಣಗಳಲ್ಲಿ ಒಂದಾಗಿದೆ. ಇದು ವಿಷ್ಣುವಿನ ವರಾಹ ಅವತಾರಕ್ಕೆ ಸಂಬಂಧಿಸಿದ ಕಥೆಗಳು ಮತ್ತು ಉಪದೇಶಗಳನ್ನು ಒಳಗೊಂಡಿದೆ. ವರಾಹ ಪುರಾಣದ ಮಹತ್ವದ ಅಂಶಗಳು. ವರಾಹ ಅವತಾರದ ಕಥೆ. ಈ ಪುರಾಣವು ವಿಷ್ಣುವು ವರಾಹ ರೂಪದಲ್ಲಿ ಭೂಮಿಯನ್ನು ರಕ್ಷಿಸಿದ ಕಥೆಯನ್ನು ವಿವರಿಸುತ್ತದೆ. ಹಿರಣ್ಯಾಕ್ಷನು ಭೂಮಿಯನ್ನು ಅಪಹರಿಸಿ ರಸಾತಳಕ್ಕೆ ಕೊಂಡೊಯ್ದಾಗ ವಿಷ್ಣುವು ವರಾಹ ರೂಪದಲ್ಲಿ ಅವತರಿಸಿ ಹಿರಣ್ಯಾಕ್ಷನನ್ನು ಸಂಹರಿಸಿ ಭೂಮಿಯನ್ನು ರಕ್ಷಿಸಿದನು. ಧಾರ್ಮಿಕ ಆಚರಣೆಗಳು ಮತ್ತು ವ್ರತಗಳು. ವರಾಹ ಪುರಾಣವು ವಿವಿಧ ಧಾರ್ಮಿಕ ಆಚರಣೆಗಳು, ವ್ರತಗಳು ಮತ್ತು ಪೂಜಾ ವಿಧಾನಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀಡುತ್ತದೆ. ತೀರ್ಥಕ್ಷೇತ್ರಗಳು. ಈ ಪುರಾಣವು ವಿವಿಧ ತೀರ್ಥಕ್ಷೇತ್ರಗಳ ಮಹತ್ವವನ್ನು ವಿವರಿಸುತ್ತದೆ ಮತ್ತು ಯಾತ್ರಾಸ್ಥಳಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ತತ್ವಜ್ಞಾನ ಮತ್ತು ನೀತಿಗಳು. ವರಾಹ ಪುರಾಣವು ಧಾರ್ಮಿಕ ತತ್ವಜ್ಞಾನ, ನೀತಿಗಳು ಮತ್ತು ಧರ್ಮದ ಬಗ್ಗೆ ಉಪದೇಶಗಳನ್ನು ಒಳಗೊಂಡಿದೆ. ಇದು ಜೀವನದ ಉದ್ದೇಶ ಮತ್ತು ಮೋಕ್ಷದ ಮಾರ್ಗದ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ವಿವಿಧ ಕಥೆಗಳು. ಈ ಪುರಾಣವು ಅನೇಕ ಕಥೆಗಳು ಮತ್ತು ದಂತಕಥೆಗಳನ್ನು ಒಳಗೊಂಡಿದೆ. ಅದು ಧಾರ್ಮಿಕ ಮತ್ತು ನೈತಿಕ ಮೌಲ್ಯಗಳನ್ನು ತಿಳಿಸುತ್ತದೆ. ತಿಥಿ ದೇವತೆಗಳ ವರ್ಣನೆ. ವರಾಹ ಪುರಾಣದಲ್ಲಿ ತಿಥಿ ದೇವತೆಗಳ ವರ್ಣನೆ ಈ ರೀತಿ ವಿವರಿಸಲ್ಪಟ್ಟಿದೆ. ಪಾಡ್ಯಮಿಗೆ ಅಗ್ನಿ, ದ್ವಿತೀಯಕ್ಕೆ ಬ್ರಹ್ಮ, ತೃತೀಯಕ್ಕೆ ಪಾರ್ವತಿ, ಚೌತಿಗೆ ವಿಘ್ನೇಶ್ವರ, ಪಂಚಮಿಗೆ ಆದಿಶೇಷ, ಷಷ್ಠಿಗೆ ಕುಮಾರಸ್ವಾಮಿ, ಸಪ್ತಮಿಗೆ ರವಿ, ಅಷ್ಟಮಿಗೆ ಈಶ್ವರ, ನವಮಿಗೆ ವಸುದೇವತೆಗಳು, ದಶಮಿಗೆ ನಾಗ, ಏಕಾದಶಿಗೆ ಯಮ, ದ್ವಾದಶಿಗೆ ಹರ, ತ್ರಯೋದಶಿಗೆ ಮನ್ಮಥ, ಚತುರ್ದಶಿಗೆ ಕಲಿ, ಹುಣ್ಣಿಮೆಗೆ ಚಂದ್ರ, ಅಮಾವಾಸ್ಯೆಗೆ ಪಿತೃದೇವತೆಗಳು ಎಂದು. ನಚಿಕೇತ ಮತ್ತು ಯಮರಾಜನ ಸಂವಾದ. ಈ ಪುರಾಣದಲ್ಲಿ ನಚಿಕೇತ ಮತ್ತು ಯಮರಾಜನ ಸಂವಾದ ರೂಪದಲ್ಲಿದೆ. ಮಾನವನು ಮಾಡಿದ ಪಾಪಗಳಿಗೆ ಯಮರಾಜನು ವಿಧಿಸುವ ಶಿಕ್ಷೆಗಳ ವಿವರಣೆ ಇದೆ. ನಚಿಕೇತನಿಗೆ ಯಮರಾಜ 3 ವರಗಳನ್ನು ನೀಡುತ್ತಾನೆ. ಅದರಲ್ಲಿ 3ನೇ ವರ ಅತ್ಯಂತ ಸಂಕೀರ್ಣವೂ ಕುತೂಹಲವೂ ಆಗಿದೆ. ಶರೀರ ಇಂದ್ರಿಯಗಳನ್ನು ಮೀರಿ ಆತ್ಮಜ್ಞಾನಕ್ಕೆ ಸಂಬಂಧಿಸಿದ್ದು. ವರಾಹ ಪುರಾಣವು ಹಿಂದೂ ಧರ್ಮದ ಒಂದು ಪ್ರಮುಖ ಗ್ರಂಥವಾಗಿದ್ದು, ಇದು ಧಾರ್ಮಿಕ ಮತ್ತು ನೈತಿಕ ಮೌಲ್ಯಗಳನ್ನು ತಿಳಿಸುತ್ತದೆ. ಧನ್ಯವಾದಗಳು.